ಒಂದು ವೇಳೆ ಇದು ಬಹಳ ಬಹಳ ಕೆಟ್ಟ ಕಾನೂನು. ನಮ್ಮ ಪ್ರಧಾನಮಂತ್ರಿಗಳು ನಿನ್ನೆ ಒಂದು ಬಹಳ ಒಳ್ಳೆಯ ಅದ್ಭುತ ಮಾತು ಹೇಳ್ಯಾರ. ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಮೇಲೆ ನಡೀತದ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ವಕಫ್ ಅನ್ನೋದು ಎಲ್ಲೂ ಶಬ್ದನೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲೇ ಹೇಳಿದ್ರು, ಆರ್ಟಿಕಲ್ 370 ಕಾಶ್ಮೀರಕ್ಕೆ ವಿರೋಧ ಮಾಡಿದ್ರು, ಭಾರತ ಪಾಕಿಸ್ತಾನ ಎರಡು ಇಬ್ಬಾಗ ಆಗೋದಕ್ಕೆ ವಿರೋಧ ಮಾಡಿದ್ರು. ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಅವರು ಬರೆದಂತ ಪಾರ್ಟಿಷನ್ ಆಫ್ ದಿ ಪಾಕಿಸ್ತಾನ 1942 ಸ್ವಂತ ಅವರೇ ಬರೆದಂತ ಪುಸ್ತಕದಲ್ಲಿ ಹೇಳ್ತಾರೆ, ಭಾರತ ಪಾಕಿಸ್ತಾನ ನೀವೇನಾದ್ರೂ ಇಬ್ಬಾಗ ಮಾಡಬೇಕಾಗಿತ್ತ ಮಾಡುವಂತ ದುರಾಲೋಚನೆ ನಿಮ್ಮಲ್ಲಿ ಇತ್ತಂದ್ರೆ ಭಾರತದಲ್ಲಿರುವಂತ ಇವರೆಲ್ಲ ಆ ಕಡೆ ಕೊಟ್ಟು ಕಳಿಸ್ರಿ, ಆ ಕಡೆಯಲ್ಲಿರುವಂತ ಹಿಂದೂಗಳನ್ನ ಈ ಕಡೆ ತಗೊಂಡ್ ಬರ್ರಿ. ಇದೇನು RSS ನವ್ರು ಹೇಳಿದ್ದಲ್ಲ, ಬಿಜೆಪಿ ಅವರು ಹೇಳಿದ್ದಲ್ಲ, ವಾಜಪೇಯಿ ಅವರು ಹೇಳಿದ್ದಲ್ಲ. ಯಾರು ಹೇಳಿದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ಹೇಳಿದ್ರು ಬಂಧುಗಳೇ? ಇವತ್ತು ನಾವು ನೋಡ್ಲಾಕೈತಿ ದೇಶದಾಗ ಹೆಂಗೈತಿ ಪರಿಸ್ಥಿತಿ. ದಿಲ್ಲಿ ಒಳಗ ಇಂದಿರಾ ಗಾಂಧಿ ಸ್ಟೇಡಿಯಂದಾಗ ಒಬ್ಬ ಮೌಲ್ವಿ ಹೇಳ್ತಾನೆ, ನಮ್ಮ ಪ್ರಧಾನಮಂತ್ರಿಗಳಿಗೆ ಧಮಕಿ ಕೊಡ್ತಾನೆ, ನಿತೀಶ್ ಕುಮಾರ್ ಅವ್ರಿಗೆ ಧಮಕಿ ಕೊಡ್ತಾನೆ, ಚಂದ್ರಬಾಬು ನಾಯ್ಡು ಅವ್ರಿಗೆ ಧಮಕಿ ಕೊಡ್ತಾನೆ. ಒಂದು ವೇಳೆ ವಕಫ್ ಕಾನೂನಿಗೆ ಏನಾದ್ರೂ ನೀವು ಸಪೋರ್ಟ್ ಮಾಡಿದ್ರೆ ಧರ್ಮ ಯುದ್ಧ ಆಗ್ತದೆ, ರಕ್ತ ಕ್ರಾಂತಿ ಆಗ್ತದೆ. ನಾವು ಕಡಪಾದಲ್ಲಿ 5 ಲಕ್ಷ ಜನ ಕೂಡಿ ಚಂದ್ರಬಾಬು ನಾಯ್ಡು ವಿರುದ್ಧ ಹೋರಾಟ ಮಾಡ್ತೀವಿ, ಪಾಟ್ನಾದಲ್ಲಿ 5 ಲಕ್ಷ ಜನ ಕೂಡಿ ನಿತೀಶ್ ಕುಮಾರ್ ವಿರುದ್ಧ ಹೋರಾಟ ಮಾಡ್ತೀವಿ. ಒಂದು ವೇಳೆ ವಕಫ್ ಕಾನೂನಿಗೆ ನೀವು ಬೆಂಬಲ ಕೊಟ್ರೆ ನೋಡಿ ಎಷ್ಟು ಧೈರ್ಯ ಇತ್ತು. ಭಾರತ ಪಾಕಿಸ್ತಾನ ಒಡೆಗೆ ಏನು ಕೊಟ್ಟಾರ ಅವರಿಗೆ? ಯಾವ ಆಧಾರ ಮ್ಯಾಗ ಮಾಡ್ಯಾರ? ಪಾಕಿಸ್ತಾನ ಧರ್ಮದ ಆಧಾರ ಮ್ಯಾಗ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳ್ತಾರೊಮ್ಮೆ, ಯಾವಾಗ ನಾವು ಭಾರತ ಪಾಕಿಸ್ತಾನ ಒಡೆಯುವುದು ಅಂತ ಅಂತಿಮ ಮಾಡಿದೀವೋ ಅಲ್ಲಿವರೆಗೆ ಏನ್ ಹೇಳ್ತಾ ಇದ್ರು ಇಲ್ಲಿರುವಂತ ಮುಸಲ್ಮಾನರು, ನಾವು ಗೋ ಪೂಜೆ ಮಾಡೋದ್ರ ಇರುವುದಿಲ್ಲ, ನಾವು ಗೋ ಮಾಂಸ ತಿನ್ನೋದಿದ್ದೀವಿ, ಗೋಮೂತ್ರ ಕುಡಿಯೋರ ಕೂಡ ನಾವು ಇರುವುದಿಲ್ಲ ಅಂತ ಹೇಳ್ತಿದ್ರು. ಭಾರತ ಪಾಕಿಸ್ತಾನ ತ್ಯಾಗ ಮಾಡೋದು ಡಿಸೈಡ್ ಆದ್ಮ್ಯಾಗ ಮರುದಿವಸನೆ ಇಲ್ಲ ನಾವು ಭಾರತದಲ್ಲಿರ್ತೀವಿ, ನಾವು ಅಣ್ಣತಮ್ಮರಂಗಿರ್ತೀವಿ, ನಾವು ಬಹಳ ಚಂದ ಇರ್ತೀವಿ ಅಂತ ಹೇಳಿ ಇದು ನಾನು ಬಹಳ ಆಶ್ಚರ್ಯ ಆಗೈತೆ ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳಿದ್ರು. ದುರ್ದೈವ ಈ ದೇಶದ್ದು, ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು. ಈ ಅಯೋಧ್ಯ ನೀರು ಆಗಿದ್ದರ ಪರಿಣಾಮ ಕಾಶ್ಮೀರ 370 ವಕಫ್ ಕಾನೂನು ತಂದ್ರೆ ನೀರು ಅದು ಎಷ್ಟು ಬೆಳ್ಕೊಂಡು ಬರ್ತಂದ್ರೆ ಇಂದಿರಾ ಗಾಂಧಿ ಅಮೆಂಡ್ಮೆಂಟ್ ಮಾಡಿದ್ರು, ಮುಂದೆ PV ನರಸಿಂಹರಾವ್ ಅಮೆಂಡ್ಮೆಂಟ್ ಮಾಡಿದ್ರು, ಮನಮೋಹನ್ ಸಿಂಗ್ ಅಂತೂ ತೀರಾ ನೀಚ್ ಕೆಲಸ ಮಾಡಿ ಹೋದ ಕೊನೆಯ ದಿವಸಗಳಲ್ಲಿ. ಏನಪ್ಪಾ ಅಂದ್ರೆ ಟ್ರಿಬ್ಯುನಲ್ ನೇಮಿಸಿ ಇನ್ನಾಗ ನಮ್ಮ ಬಂಡೆಪ್ಪಣ್ಣವ್ರು ಹೇಳಿದ್ರಲ್ಲ, ಕುಮಾರ್ ಬಂಗಾರಪ್ಪ, ಈ ಗುಡ್ಡದಿಂದ ಆ ಗುಡ್ಡ ಅನ್ಬೋದು. ಚಂದ ದೇವಸ್ಥಾನ ಬಹಳ ದೊಡ್ಡ ಆಸ್ತಿ ಆಯ್ತಂದ್ರೆ ಅವನಿಗೆ ಅನಿಸ್ಬಿಟ್ಟದಂಗ ಆಯ್ತು. ಆ ವಕಫ್ ಬೋರ್ಡಿನ ಕಮಿಟಿಯವರಿಗೆ ಬಿದರ್, ಇಡೀ ಬಿದರ್ ನಮ್ಮದು ಅಂತೇಳಿ ಅವರು ತಡವ ಮಾಡ್ಕೊಂಡ್ಬಿಟ್ರ. ಅದ್ರಾಗ ಯಾವ್ದಾದ್ರು ಮುಸ್ಲಿಂ IAS ಅಧಿಕಾರಿಗಳು ಎಲ್ಲೆಲ್ಲಿ ಮಾಡಿ ಹೋಗ್ಯಾರಲ್ಲ, ಅವ್ರು ಇಟ್ಟು ಡೇಂಜರ್ ಕೆಲಸ ಮಾಡ್ಯಾರ. ಬಿಜಾಪುರ್ನಾಗ ಒಬ್ಬ ಮೊಹಮ್ಮದ್ ಮೊಹಸಿನ್ ತಗೊಂಡು ತೀಸಿ ಇಡೀ ಬಿಜಾಪುರದಲ್ಲಿ ಎಲ್ಲ ಬೇಕಾದ್ರೆ ವಕಫ್ ಮಾಡಿ ಹೋಗ್ಬಿಟ್ಟ. ಈಗ ಹೊರ ಬೆಳಬೇಕು. ಇಲ್ಲಿನ ಒಬ್ಬ ಜಾಫರಲ್ಲಿ ಜಾಫರ ತಮ್ಮ ತೀಸಿ ಕಲ್ಕೊಂಡು ಅವ್ರು ಎಷ್ಟು ಈ ನಮ್ಮ ಯಾವ್ದೇ ಈ ಹಿಂದೂ DC ಹೇಳಿ ಯಾರು ಮಾಡ್ತೋತೇನೆ, ನಾವು ಹಿಂದೂ DC ಏನು ಮಾಡೋದು ಇದ್ದಿದ್ದು ತೆಗೆಯುವ ಕೋರ್ಟ್ನಾಗ ಆದೇಶ ತೆಗೆದಿದ್ದೆವು. ಇವ್ರು ಬಂದು ಕೇಳ್ತಾರ, ಅವ್ರು ಎಷ್ಟು ಜಾಗೃತಿಯಿಂದ ಒಳಗೆ ಸೇರಿಸೋಗ್ಯಾರ. ನಮ್ಮ ಪ್ರಕಾಶ್ ಗಂಡ್ರು ಹೇಳಿದ್ರಲ್ಲ, ನೀವು ಈಗೇನೋ ತಪ್ಕೊಂಡಾರ ಅಂತ ತಿಳ್ಕೋಬೇಡ್ರಿ, ನಿನ್ನೇನು ಒಂದು ನೋಟಿಸ್ ಬಂದೈತಿ ಬಿಲ್ಲನ್ನಾಗ. ಯಾವ್ದು ಕೇಳಿದ ಯಾವ ಬಸವ ಸಿಕ್ಕಿಲ್ಲ, ಬಸವ ಸೇವಾ ಸಮಿತಿ ಬಸವಗಿರಿ ನೀನೇನು ಬಂದತ್ತಲ್ಲ ನೀನೆ ಪಾಪನಾಶಿನಿ ದೇವಸ್ಥಾನ
ನೀವು ವಿಚಾರ ಮಾಡ್ರಿ. ಹೋಗೈತಿ ಸಿದ್ದರಾಮಯ್ಯನವ್ರು ಹೇಳಿದ್ರು, ಇಲೆಕ್ಷನ್ ಸಲ ಹೇಳಿದ್ರು, ಮೊನ್ನೆ ಉಪಚುನಾವಣೆ ಸಲ ನಾವೆಲ್ಲ ತಕ್ಕೋತೀವಿ, ಬಿಜೆಪಿ ಸುಳ್ಳಪ್ಪ ಪ್ರಚಾರ ಮಾಡಿ. ಹಾಗಾದ್ರೆ ನೀನ್ ಯಾಕೆ ಗೊತ್ತಪ್ಪ, ಯಾಕೆ ತಹಸೀಲ್ದಾರ್ ಸಸ್ಪೆಂಡ್ ಮಾಡಬಾರ್ದು? ನಾ ಬಿಜಾಪುರ ತಹಸೀಲ್ದಾರ್ ಸಸ್ಪೆಂಡ್ ಮಾಡಿಸಿಲ್ಲ, ರಿಕಮೆಂಡ್ ಮಾಡಿಸದೆ. ನಮ್ಮ ಎಂ ಪಿ ಪಾಟೀಲ್ ಗಿರೆಲ್ಲ ಕಚ್ಚ ಸರಳ ತೆಗಿಸ್ಬೇಕು, ಅಲ್ಲೇ ಕಚ್ಚಿ ಹೋಗಿದ್ದಲ್ಲ ಅದು ಅಲ್ಲೇ ಹಾವು ಹಾವು. ಮತ್ ನಾಳೆ ಬದಲಿಸಿನ ಹಾಕಂದ್ರೆ ಹೂ ಹಾ ಅಲ್ಲಿ ನೋಡ್ರಿ ಜಮೀರ್ ಅಹಮದ್ ಖಾನ್ ಬಿದರ್ ಚಾಲು ಮಾಡೋದು. ಹೌದು, ಬಿದರ್